Hey everyone, welcome back to the channel. Shailaja Kalmani Kannada vlog. Welcome to one beautiful video. ಬ್ಯೂಟಿಫುಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ನಾನು ನಮ್ಮಮ್ಮನೊಟ್ಟಿಗೆ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡೋಣ ಏನೆಲ್ಲ ವ್ಲಾಗೆಲ್ಲ ಇರುತ್ತೆ ಅಂತ. ನೀವು ಸಹ ಎಂಜಾಯ್ ಮಾಡಿದ್ದೀರಾ ಏನಂತ ಕಮೆಂಟ್ ಮಾಡಿ ತಿಳಿಸಿ ಲಾಸ್ಟಲ್ಲಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ. ಸೊ ನಾನು ನಮ್ಮಮ್ಮ ನನ್ನ ಮಗಳು ಇಲ್ಲಿ ಬಸ್ಸಲ್ಲಿ ಕೂತ್ಕೊಂಡು ನಾನು ನಿಮಗೆ ಪ್ರೀವಿಯಸ್ ವೀಡಿಯೋಲಿ ಹೇಳ್ದಂಗೆ ನಾನೀಗ ಉಡುಪಿಯಲ್ಲಿದ್ದೀನಿ, ನನ್ನ ಗಂಡನ ಮನೆಯಲ್ಲಿ. ಡೆಲಿವರಿ ನಂತರ ವಾಪಸ್ ಬಂದಿದ್ದೀನಿ. ಸೊ ಇಲ್ಲಿ ನಮ್ಮಮ್ಮ ಒಂದು 15 ಡೇಸ್ ಆದಮೇಲೆ ಮೊಮ್ಮಕ್ಕಳನ್ನ ನೋಡದೇ ಇರೋಕ್ಕಾಗ್ತಾಯಿಲ್ಲ ಅಂತ ಪುನಃ ಓಡೋಡಿ ಬಂದುಬಿಟ್ರು ಉಡುಪಿಗೆ. ಸೊ ಅವ್ರು ಬಂದಮೇಲೆ ಏನಾಯ್ತಪ್ಪ ಅಂದರೆ, ನಮ್ಮಮ್ಮನಿಗೆ ನಾನು ಹೇಳಿದೆ ನಾನೊಂದು ಸೀರೆ ತೊಗೊಳ್ಬೇಕು, ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ಸೊ ಹೋಗೋಣ ಶಾಪಿಂಗಿಗೆ ಅಂತ. ಓಕೆ ಅಂತ ನಮ್ಮಮ್ಮ ನಾನು ನನ್ನ ಮಗಳು ಹೊರಟ್ವಿ. ನನ್ನ ತಂಗಿ ಮತ್ತು ನಮ್ಮ ಅತ್ತೆ ಮನೇಲಿದ್ದರು, ನನ್ನ ಹಸ್ಬೆಂಡ್ ಸಹ ಇದ್ದರು. ಸೊ ಹಾಗಾಗಿ ನನ್ನ ಮಗುನ ಮನೆಯಲ್ಲೇ ಬಿಟ್ಟು ಜಸ್ಟ್ 1 or 2 ಅವರ್ಸಲ್ಲಿ ವಾಪಸ್ ಬರ್ತೀವಿ ಅಂತ ಹೊರಟ್ವಿ ನಾವು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನಾವು ಉಡುಪಿಗೆ ಹೋಗ್ತಾ ಇರೋದು. ಇದಕ್ಕೆ ಕಲ್ಸಂಕ ಸರ್ಕಲ್ ಅಂತ ಹೇಳ್ತಾರೆ. ತುಂಬ ಅಂದರೆ ತುಂಬ ಟ್ರಾಫಿಕ್. ಓ ಮೈ ಗಾಡ್. ಅಂದರೆ ಇಷ್ಟು ದಿನ ನಾನು ಹಳ್ಳಿಲಿದ್ದಿರೋದ್ರಿಂದ ಈ ಟ್ರಾಫಿಕ್ಕು ಈ ವೆಹಿಕಲ್ಸು ನೋಡೇ ಇರಲಿಲ್ಲ. ಬಟ್ ಕಂಪೇರ್ ಟು ಬ್ಯಾಂಗ್ಳೂರ್ ದಿಸ್ ಇಸ್ ಬೆಟರ್. ಬಟ್ ಸ್ಟಿಲ್ ಆಫ್ಟರ್ ಲಾಂಗ್ ಟೈಮ್ ನಾನು ಈ ಟ್ರಾಫಿಕ್ ಎಲ್ಲ ನೋಡ್ತಾ ಇದ್ದೀನಿ. ಒಂಥರ ಡಿಫ್ರೆಂಟಾಗಿ ಎಕ್ಸ್ಪೀರಿಯನ್ಸ್ ಆಗ್ತಾಯಿತ್ತು ನನಗೆ. ಸೊ ನೋಡ್ತಾ ಇದ್ರಲ್ಲಿ ಇದು ಬಸ್ ಸ್ಟಾಪಲ್ಲಿ ಇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವಿವತ್ತು ಹೋಗ್ತಾ ಇರೋದು ಗೀತಾಂಜಲಿ ಸಿಲ್ಕ್ಸ್. ಉಡುಪಿಯಲ್ಲಿ ತುಂಬ ಅಂದರೆ ತುಂಬ ಫೇಮಸ್ ಆಗಿರೋ ಒಂದು ಬಟ್ಟೆ ಅಂಗಡಿ ಅಂತಲೇ ಹೇಳ್ಬೋದು. ಗೀತಾಂಜಲಿ ಸಿಲ್ಕ್ಸ್ ಮತ್ತು ಇನ್ನೊಂದು ಹೊಸದಾಗಿದೆ ಜಯಲಕ್ಷ್ಮಿ ಸಿಲ್ಕ್ಸ್ ಅಂತ. ಸೊ ಎರಡು ಕಡೆಯೂ ತುಂಬ ಒಳ್ಳೆ ಕಲೆಕ್ಷನ್ ಇರುತ್ತೆ. ಬಟ್ ನನಗೆ ಗೀತಾಂಜಲಿ ಸಿಲ್ಕ್ಸ್ ನನಗೆ ತುಂಬ ಹತ್ತಿರ. ಯಾಕೆಂದರೆ ಎಲ್ಲ ನಮ್ಮ ಫಂಕ್ಷನಿಗೆ ನಾವು ಅಲ್ಲಿಂದನೇ ಶಾಪಿಂಗ್ ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ಈವನ್ ಮದುವೆಯಿಂದ ಹಿಡಿದು ನನ್ನ ಮದುವೆಯಿಂದ ಸಹ ಸೊ ಅಲ್ಲಿಂದನೇ ಶಾಪಿಂಗ್ ಮಾಡಿರೋದ್ರಿಂದ ನಮಗೆ ಅಲ್ಲಿ ಕಲೆಕ್ಷನ್ಸ್ ಮತ್ತು ಅಲ್ಲಿದು ಕ್ವಾಲಿಟಿ ಒಳ್ಳೆಯದು ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಅಲ್ಲೇ ಹೊರಟ್ವಿ. ಇದು ನೋಡ್ತಿದ್ದ ವಿ ವೇರ್ ಅಬೌಟ್ ಟು ಎಂಟರ್. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಆಭರಣ ಜ್ಯುವೆಲ್ಲರ್ಸ್ ಅಂತ ಬರುತ್ತೆ, ಅದರ ನೆಕ್ಸ್ಟಲ್ಲಿ ಗೀತಾಂಜಲಿ ಸಿಲ್ಕ್ಸ್ ಅಂತ ಬರುತ್ತೆ. ಸೀರೆ ಅಂದ ತಕ್ಷಣ ಹೆಣ್ಮಕ್ಳಿಗೆಲ್ಲ ತುಂಬ ಅಂದರೆ ತುಂಬ ಏನಂತಾರೆ ಖುಷಿ. ಎಷ್ಟೇ ಸೀರೆಗಳಿದ್ರು ಕಬಡ್ ತುಂಬಿ ಹರಿತಾ ಇದ್ರು, ಅಂದರೆ ತುಂಬಿ ತುಳುಕ್ತಾ ಇದ್ರು ಪುನಃ ಹಬ್ಬ ಬಂದಾಗ ಹಬ್ಬಕ್ಕೆ ಕೊಡೋಕೆ ಒಂದು ಸೀರೆ ಇಲ್ಲ, ಏನಾದರೂ ಫಂಕ್ಷನ್ ಏನಾದರೂ ಕಾರ್ಯಕ್ರಮ ಇದ್ದಾಗ ಈ ಒಂದು ಸೀರೆ ಎಲ್ಲ ಉಡೋಕ್ಕೆ ಅಂತ ಹೇಳ್ತಾ ಇರ್ತೀವಿ. ಇದೇ ವಿಷಯದಲ್ಲಿ ತುಂಬ ಜನ ಮೀಮ್ಸ್ ಕಾಮಿಡೀಸ ಮಾಡ್ತಾರೆ. ಯಾಕಂದರೆ ಕಬಡ್ ಫುಲ್ ಸೀರೆಗಳಿದ್ರು ಸಹ ಒಂದು ಸೀರೆ ಇಲ್ಲ ಅಂತ ಹೇಳೋ ಡೈಲಾಗ್ ಸರ್ವೇ ಸಾಮಾನ್ಯ, ಎಲ್ಲ ಲೇಡೀಸು ಹೇಳ್ತಾರೆ. ಸೊ ವಿ ರೀಚ್ಡ್ ಗೀತಾಂಜಲಿ ಸಿಲ್ಕ್ಸ್. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಕ್ರಿಸ್ಮಸ್ ಈವ್ ಆಗಿರೋದ್ರಿಂದ, ಅಂದರೆ ಡಿಸೆಂಬರಲ್ಲಿ ಕ್ರಿಸ್ಮಸ್ ಅಲ್ವಾ, ಸೊ ಹಾಗಾಗಿ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿ ಡೆಕೋರೇಷನ್ ಮಾಡಿದರು. ಹೊರಗಡೆ ಮಾತ್ರ ಅಲ್ಲ, ಒಳಗಡೆ ಸಹ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಕ್ರಿಸ್ಮಸ್ ಟ್ರೀ ಸಹ ಇಟ್ಟಿದ್ದಾರೆ. ನಾವು ಒಂದಷ್ಟು ಫೋಟೋಗಳನ್ನು ತೊಗೊಂಡ್ವಿ. ನನ್ನ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೆ ಸ್ವಲ್ಪ ನಿಲ್ಲಲ್ಲಿ ಫೋಟೋ ತೊಗೊಳ್ಳೋಣ ಅಂತ. ಬಟ್ ಶಿ ವಾಸ್ ಸೋ ಹ್ಯಾಪಿ. ಎಷ್ಟಂದರೆ ಎಲ್ಲ ನನಗೆ ಅದು ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಕೊಡಿಸು ಅಂತ, ಅಂದರೆ ಮೇಲೆಲ್ಲ ಸ್ಟಾರ್ ಶೇಪಲ್ಲಿ ಏನೋ ಒಂದು ಲೈಟಿಂಗ್ ಎಲ್ಲ ಹಾಕಿದ್ರಲ್ವ. ಸೊ ಅವಳಿಗೆ ಅದೊಂಥರ ಅಟ್ರ್ಯಾಕ್ಷನ್, ನನಗದು ಕೊಡಿಸು ಅಂತ ಕೇಳ್ತಾನೆ ಇದ್ಲು. ಶಿ ವಾಸ್ ನಾಟ್ ಗೆಟಿಂಗ್ ಕನ್ವಿನ್ಸ್ಡ್. ಓಕೆ ಅಂತ ನಾನು ಸುಮ್ಮನೆ ಅವಳನ್ನ ಸಮಾಧಾನ ಮಾಡಿ ಕರ್ಕೊಂಡೋದೆ. ಇದೊಂಥರ ಒಂಥರ ತಕ್ಷಣ ಮಕ್ಕಳಿಗೆ ತುಂಬ ಅಟ್ರ್ಯಾಕ್ಟ್ ಆಗೋ ಥರ ಒಂದು ಇಲ್ಲಿಟ್ಟಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಗೊಂಬೆಗಳನ್ನು, ಟಾಯ್ಸ್ನ, ಟೆಡಿ ಬಿಯರ್ಸ್. ಮಕ್ಕಳು ಕೇಳಬೇಕಾ, ಅವಳು ಹಠನೇ ಹಿಡಿತಾರೆ ನಮ್ಗೆ ಬೇಕು ಅಂತ. ಸೊ ಹಾಗಾಗಿ ಗ್ರೌಂಡ್ ಫ್ಲೋರಲ್ಲಿ ಎಂಟರ್ ಆದ ತಕ್ಷಣವೇ ಬಿಲ್ಲಿಂಗ್ ಪ್ಲಸ್ ಮಕ್ಕಳ ಟಾಯ್ಸ್, ಆಟಿಕೆ ಸಾಮಾನುಗಳು ಮತ್ತು ಟೆಡಿ ಬಿಯರ್ಸ್, ಮಕ್ಕಳಿಗೆ ಇಷ್ಟವಾಗಿರುವಂಥ ಎಲ್ಲ ಐಟಮ್ಸ್ನೂ ಇಟ್ಟಿದ್ದಾರೆ. ಅದಾದಮೇಲೆ ನಾವು ಸ್ಯಾರಿ ಸೆಕ್ಷನ್ ಇರೋದು ಸೆಕೆಂಡ್ ಫ್ಲೋರಲ್ಲಿ. ಸೊ ಸೆಕೆಂಡ್ ಫ್ಲೋರಿಗೆ ಬಂದ್ವಿ. ನೋಡ್ತಾ ಇದೆಯಲ್ಲ, ಬ್ಯೂಟಿಫುಲ್ ಆಗಿರೋಂಥ ಸ್ಯಾರಿ ಸೆಕ್ಷನ್. ಇಲ್ಲಿ ಅಂದರೆ ತುಂಬ ಆರ್ಗನೈಸ್ಡ್ ಆಗಿದೆ. ಅಂದರೆ ನಮ್ಮ ಬಜೆಟ್ ಏನಿದೆ ಆ ಬಜೆಟ್ಟಿಗೆ ಅನುಗುಣವಾಗಿ ಸೆಕ್ಷನ್ಸ್ನ ಮಾಡಿದ್ದಾರೆ. ಸೊ ನಾವಿಲ್ಲಿ ಒಂದು 2,000 to 5,000 ಬಜೆಟಲ್ಲಿ ನೋಡಬೇಕು ಅಂತ ಸ್ಟಾರ್ಟ್ ಮಾಡಿದ್ವಿ. ನಮ್ಮಮ್ಮ ಫಸ್ಟ್ ಹೇಳಿದರು, ಓಕೆ ನೀನು ಮೈಸೂರು ಸಿಲ್ಕ್ ಯಾಕೆ ತೊಗೊಳ್ಬಾರ್ದು ಅಂತ. ಆ್ಯಕ್ಚುಲಿ ನಮ್ಮ ಅಮ್ಮನಿಗೂ ಮೈಸೂರು ಸಿಲ್ಕ್ ಇಷ್ಟ. ಸೊ ಹಾಗಾಗಿ ಆಯಿತು ನೋಡೋಕ್ಕೆ ದುಡ್ಡು ಕೊಡಬೇಕಾ, ಸೊ ನೋಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಬಟ್ ಮೈಸೂರು ಸಿಲ್ಕ್ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ನನಗೆ. ಇಲ್ಲಿ ಅಂದರೆ ಅಲ್ಲಿರೋ ಕಲೆಕ್ಷನಲ್ಲಿ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ತುಂಬ ಅಂದರೆ ತುಂಬ
ವೆರೈಟೀಸ್ ಇದೆ, ಇಲ್ಲ ಅಂತಲ್ಲ, ಬಟ್ ನನಗೆ ಇಷ್ಟ ಆಗಲಿಲ್ಲ ಅಷ್ಟೇ. ಸೊ ಇಲ್ಲಿ ತುಂಬ ಅಂದರೆ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಅಥವಾ ಸೇಲ್ಸ್ ಗರ್ಲ್ಸ್ ಅಂತ ಏನಿರ್ತಾರೆ, ತುಂಬ ಪೇಷನ್ಸಲ್ಲಿ ನಾವು ಒಂದು ಕೇಳಿದರೆ ಒಂದು 100 ಸೀರೆಗಳನ್ನ ತೋರಿಸ್ತಾರೆ. ಆ ಬಾರ್ಡ್ರಲ್ಲಿ ಈ ಕಲರ್ ಇದೆಯಾ, ಈ ಕಲರಲ್ಲಿ ಆ ಬಾರ್ಡ್ರ್ ಇದೆಯಾ, ಈ ಡಿಸೈನ್ ಇದೆಯಾ, ಏನು ಒಂದೊಂದಾ ಎರಡೆರಡಾ ಹಾಗೆಯೇ ನಾವು ಕೇಳ್ತಾನೆ ಇದ್ವಿ, ಅವ್ರು ತೋರಿಸ್ತಾನೆ ಇದ್ದರು. ಸ್ಪೆಷಲಿ ನಮ್ಮಮ್ಮಂಗೆ ಸೀರೆಗಳಲ್ಲಿ ತುಂಬ ಆಸಕ್ತಿ, ಯಾಕಂದರೆ ಅವರು ಮುಂಚೆ ಸೀರೆ ವ್ಯಾಪಾರ ಮಾಡಿರೋದ್ರಿಂದ ಇವಾಗ ಬಿಟ್ಟಿದ್ದಾರೆ. ಬಟ್ ಮುಂಚೆ ಅವರು ಸೀರೆ ಬಿಸ್ನೆಸ್ ಮಾಡ್ತಾಯಿದ್ರು ಸಣ್ಣ ಪುಟ್ಟದಾಗಿ. ಸೊ ಹಾಗಾಗಿ ಅವರಿಗೆ ಸೀರೆಗಳಲ್ಲಿ ಕ್ವಾಲಿಟಿ ಬಂತು, ಕಲರು, ಬಾರ್ಡರು, ಯಾವುದು ಕಲರ್ ಹೋಗುತ್ತೆ, ಯಾವುದು ಕಲರ್ ಬರುತ್ತೆ, ಯಾವ ಮೆಟೀರಿಯಲಲ್ಲಿದೆ, ಎಲ್ಲದ್ರ ಬಗ್ಗೆಯೂ ತುಂಬ ಅಂದರೆ ತುಂಬ ಚೆನ್ನಾಗಿ ನಾಲೆಜ್ ಇದೆ. ಹಾಗಾಗಿ ನಾನು ನಮ್ಮಮ್ಮನ ಕರ್ಕೊಂಡೋಗಿದ್ದೆ. ಇಲ್ಲಿ ನಿಮ್ಗೆ ನೋಡ್ತಾ ಇದ್ದೀರಲ್ಲ, ಎಷ್ಟೊಂದು ಡಿಫ್ರೆಂಟ್ ಸೀರೆಗಳನ್ನ ಅವರು ತೋರಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇಲ್ಲೊಂದು ಸರ್ಪ್ರೈಸ್ ಇದೆ. ಏನು ಸರ್ಪ್ರೈಸ್ ಅಂತ ನಾನು ಲಾಸ್ಟಲ್ಲಿ ನಿಮಗೆ ಹೇಳ್ತೀನಿ. ಸೊ ನಮ್ಗೆ ಅಲ್ಲಿ ಇಷ್ಟ ಆಗಲಿಲ್ಲ. ಮುಂಚೆ ಇಲ್ಲಿ ನೋಡ್ತಾ ಇದ್ವಲ್ಲ ಮೈಸೂರು ಸಿಲ್ಕ್ ಸೀರೆಗಳನ್ನು, ಅಲ್ಲಿ ನಮ್ಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ನಾವು ಬೇರೆ ಥರ ಸೀರೆ ನೋಡೋಣ, ಕಾಂಚೀಪುರಂ ಅಥವಾ ಕಾಟನ್ ಮಿಕ್ಸ್ ಸೀರೆಗಳನ್ನು ನೋಡೋಣ ಅಂತ ಇಲ್ಲಿ ಬಂದ್ವಿ. ಅಂದರೆ ಅಲ್ಲೇ ಒಂದು ಡಿಫ್ರೆಂಟ್ ಸೆಕ್ಷನ್ ಅಷ್ಟೇ. ಸೊ ಇಲ್ಲಿನೂ ತುಂಬ ಬ್ಯೂಟಿಫುಲ್ ಆಗಿತ್ತು. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿರುವ ಸೀರೆಗಳನ್ನ ಇಟ್ಟಿದ್ದಾರೆ. ಬಟ್ ನನಗೆ ಅಂದರೆ ಅಲ್ಲಿ 100 ಸೀರೆ ಇದ್ದರೂ ನಮಗೆ ಇಷ್ಟ ಆಗುವಂಥ ಸೀರೆ ಇಲ್ಲದಿದ್ದರೆ ಸೊ ನಮಗೆ ಸಮಾಧಾನ ಆಗಲ್ಲ ಅಲ್ವಾ. ಸೊ ನೋಡ್ತಾ ಇದ್ದೀರಲ್ಲ ಒಂದೊಂದೇ ಫುಲ್ ಬಿಚ್ಚಿ ಎಲ್ಲ ತೋರಿಸ್ತಾ ಇದ್ದರು. ನಮ್ಮಮ್ಮ ಆದರೂ ಶಿ ಈಸ್ ವೆರಿ ಚೂಸಿನ, ವೆರಿ ಪರ್ಟಿಕ್ಯುಲರ್. ಅಂದೆ ಯಾವ ಬಾರ್ಡ್ರ್, ಯಾವ ಸೀರೆ ಬಾರ್ಡ್ರ್ ಚೆನ್ನಾಗಿದೆ, ಆ ಸೀರೆದು ಏನು ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ, ಹಾಗೆ ಹೀಗೆ. ಸೊ ಅದಕ್ಕೆ ಹೇಳೋದು ಅದ್ರ ಬಗ್ಗೆ ತುಂಬ ಆಲ್ರೆಡಿ ಕಾಮಿಡಿ ವೀಡಿಯೋಸ್ಗಳಿದೆ ಅಲ್ವಾ. ಸೊ ಯಾರನ್ನೇ ಶಾಪಿಂಗ್ ಕರ್ಕೊಂಡೋದ್ರು ಲೇಡೀಸ್ ಜೊತೆ ಶಾಪಿಂಗ್ ಹೋಗಬಾರ್ದು ಅಂತ ಎಲ್ಲ ಗಂಡಸರು ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ. ಯಾಕಂದರೆ ಇವಾಗ ಮೆನ್ ಅಥವಾ ಗಂಡು ಮಕ್ಕಳು ಏನಾದರೂ ತೊಗೊಳ್ಬೇಕಂತ ಹೋದ್ರೆ ಡೈರೆಕ್ಟ್ ಆ ಸೆಕ್ಷನ್ಗೆ ಹೋಗ್ತಾರೆ, ಒಂದು ಎತ್ಕೊಳ್ತಾರೆ, ಟ್ರಯಲ್ ಮಾಡ್ತಾರೆ, ಓಕೆ ತೊಗೊಂಡು ಬರ್ತಾರೆ. ಬಟ್ ನಾವುಗಳು ಹಾಗಲ್ಲ, ನಾವು ತೊಗೊಳ್ಬೇಕಾಗಿರೋದು 1 ಬಟ್ ನೋಡೋದು 9. ಸೊ ಹಾಗಾಗಿ ಲೇಡೀಸ್ ಜೊತೆ ಶಾಪಿಂಗ್ ಹೋಗಬಾರ್ದಪ್ಪ ಅನ್ನೋ ಒಂದು ಕಂಪ್ಲೇಂಟ್ಸ್ ಇದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಫೈನಲಿ ನಾವು ಈ ಸೀರೆ ಇಲ್ಲಿ ಏನು ತೋರಿಸ್ತಾ ಇದ್ದಾರೋ ಮೆಹಂದಿ ಕಲರ್ ವಿತ್ ರೋಸ್ ಪಿಂಕ್ ಕಲರ್ ನೋಡಿದ್ವಿ. ಸೊ ಸರ್ಪ್ರೈಸ್ ಏನಪ್ಪ ಅಂದರೆ ನಮ್ಮಮ್ಮ ಅಂದ್ಕೊಂಡ್ರು ಆ ಸೀರೆ ನನಗೆ, ಅಂದರೆ ನಾನು ತೊಗೊಳ್ತಿದ್ದೀನಿ ಅಂತ. ಬಟ್ ಇದು ನಮ್ಮಮ್ಮನಿಗೆ. ನನ್ನ ಬಾಣಂತನ ಮಾಡಿ ನನ್ನನ್ನು 5 ತಿಂಗಳು ಜೋಪಾನ ಮಾಡಿ ನಮ್ಮ ಮಕ್ಕಳನ್ನು ನೋಡಿಕೊಂಡು ಅಷ್ಟೆಲ್ಲ ಪ್ರೀತಿ ಕೊಟ್ಟು ನೋಡ್ಕೊಂಡಿದ್ದಕ್ಕೆ ಒಂದು ಕೃತಜ್ಞತೆ. ಅಫ್ಕೋರ್ಸ್ ಅದು ಒಂದು ಶಾಸ್ತ್ರ ಸಹ ಇದೆ, ಬಟ್ ನಮ್ಮ ಆಚೆ ಶಾಸ್ತ್ರ ಇರೋದು ಒಂದು ಬಾಣಂತನಕ್ಕೆ ಮಾತ್ರ. ಬಟ್ ಫಸ್ಟ್ ಬಾಣಂತನದಲ್ಲಿ ನಾನು ಏನು ಕೊಡಿಸ್ಬೇಕು ಅವರಿಗೆ, ಅವರ ಆಸೆ ಅಂತ ಎಲ್ಲ ಕೊಡಿಸಿದ್ದೀನಿ. ಬಟ್ ಸೆಕೆಂಡ್ ಆ ಪದ್ಧತಿ ಇಲ್ಲ. ಸೊ ನಮ್ಮಮ್ಮನ ಮುಖದಲ್ಲಿ ಎಷ್ಟು ಖುಷಿ ಕಾಣ್ತಾ ಇದೆ ನೋಡಿದ್ರೆ, ನನಗೆ ಇದು ಸೀರೆ ಇಷ್ಟು ಚೆನ್ನಾಗಿದೆ ಅಲ್ಲ. ಅಂದರೆ ಫೈನಲಿ ನಮ್ಮಮ್ಮನೇ ಸೆಲೆಕ್ಟ್ ಮಾಡಿದ್ರು ಆ ಸೀರೆನ. ಬಟ್ ನಮ್ಮಮ್ಮ ಅಂದ್ಕೊಂಡ್ರು ನನಗೆ ತೊಗೊಳ್ತಾ ಇದ್ದೀವಿ ಅಂತ. ಇಲ್ಲ, ಇದು ಅವರಿಗೇ. ಸೊ ಅವ್ರಿಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು, ಯಾಕಂದರೆ ಅವ್ರಿಗೆ ಆ ಕಲರ್ ತುಂಬ ಲೈಕ್ ಆಯಿತು. ಸೊ ನನಗೂ ಖುಷಿ ಆಯಿತು, ನಮ್ಮಮ್ಮ ಅವರೇ ಇಷ್ಟಪಟ್ಟು ಅವ್ರಿಗೆ ಬೇಕಾಗಿರೋ ಸೀರೆನ ಸೆಲೆಕ್ಟ್ ಮಾಡಿದ್ರಲ್ಲ ಅಂತ. ಇಲ್ಲಿ ನಾನು ನಮ್ಮಮ್ಮ ಸೀರೆ ಸೆಲೆಕ್ಟ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದರೆ ನನ್ನ ಮಗಳು ಮಾತ್ರ ಅವಳದೇ ಓನ್ ವರ್ಲ್ಡಲ್ಲೇ ಎಂಜಾಯ್ ಮಾಡ್ತಾಯಿದ್ಲು. ಏನಪ್ಪ ಅಂದರೆ ಅಲ್ಲಿ ಸಾಂಗ್ ಬರ್ತಾಯಿತ್ತು, ಬ್ಯಾಕ್ಗ್ರೌಂಡಲ್ಲಿ ಬ್ಯೂಟಿಫುಲ್ ಆಗಿರೋದು ಮ್ಯೂಸಿಕ್ ಬರ್ತಾಯಿತ್ತು, ಅವಳ ಪಾಡಿಗೆ ಡ್ಯಾನ್ಸ್ ಮಾಡ್ತಾನೇ ಇದ್ಲು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅದೇ ಆಲ್ರೆಡಿ ನಮ್ಗೇನು ಬೇಕೋ ಸೀರೆ ಅದನ್ನ ಸೆಲೆಕ್ಟ್ ಮಾಡಿ ಟ್ರಯಲ್ ಮಾಡಿ ಪರ್ಚೇಸ್ ಮಾಡಾಗಿದೆ. ಬಟ್ ನಮ್ಮಮ್ಮ ತುಂಬ ಅಂದರೆ ತುಂಬ ಕಲೆಕ್ಷನ್ ಇತ್ತು ಅಂತ ನಾನು ನಿಮ್ಗೆ ಹೇಳಿದೆ ಅಲ್ವಾ. ಡೈಲಿ ವೇರಿಂದ ಹಿಡಿದು ಪಾರ್ಟಿ ವೇರ್, ವೆಡ್ಡಿಂಗ್, ರಿಸೆಪ್ಷನ್, ಅಂದರೆ ಬೇರೆ ಬೇರೆ ಕಾರ್ಯಕ್ರಮಗಳು, ಎಲ್ಲ ಕಾರ್ಯಕ್ರಮಗಳಿಗೂ ಮತ್ತು ಎಲ್ಲ ಬಜೆಟ್ನಲ್ಲೂ ಸೀರೆಗಳಿತ್ತು. ಸ್ಟಾರ್ಟಿಂಗ್ ಫ್ರಮ್ ನಾನು ಹೊರದಾಗೆ 120-125 ರೂಪಾಯಿಂದ ಸೀರೆಗಳು ಸ್ಟಾರ್ಟ್ ಆಗುತ್ತೆ. ಸೊ ನಮ್ಗೆ ಏನು ಬೇಕೋ, ನಮ್ಮ ಬಜೆಟ್ ಎಷ್ಟಿದೆಯೋ, ನಮ್ಮ ರಿಕ್ವೈರ್ಮೆಂಟ್ ಎಷ್ಟಿದೆಯೋ ಆ ಥರ ಸೀರೆಗಳು ಸಹ ಇಲ್ಲಿ ಸಿಗುತ್ತೆ. ನನಗಂತೂ ಇಲ್ಲಿ ಕಲೆಕ್ಷನ್ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಆಗಲೇ ಹೇಳ್ದಂಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ, ಮದುವೆಯಿಂದ ಹಿಡಿದು ಎಲ್ಲ ಫಂಕ್ಷನ್ಗಳಿಗೂ ನಾವು ಇಲ್ಲಿಂದನೇ ಶಾಪಿಂಗ್ ಮಾಡಿದ್ವಿ. ಸೊ ಹಾಗಾಗಿ ಅಲ್ಲಿಯ ಸೀರೆಗಳು ನಮಗೆ ಇಷ್ಟ ಆಗುತ್ತೆ. ಮತ್ತು ಎಲ್ಲ ಬಜೆಟ್ ರೇಂಜಲ್ಲೂ ಸೀರೆಗಳು ಸಿಗುತ್ತೆ ಇಲ್ಲಿ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ನಿಮಗೆ ಹೇಳಬೇಕು, ಇದು ಯಾವುದೇ ಪ್ರಮೋಷ್ನಲ್ ವಿಡಿಯೋ ಅಂತೂ ಅಲ್ಲ. ಜಸ್ಟ್ ನನ್ನ ಎಕ್ಸ್ಪೀರಿಯನ್ಸ್, ನಾನು ಇಷ್ಟು ವರ್ಷದಿಂದ ಅಲ್ಲಿ ಸೀರೆ ತೊಗೊಳ್ತಾ ಇರೋದ್ರಿಂದ ಜಸ್ಟ್ ನಾನು ನಿಮಗೆ ಅಂದರೆ ಗೀತಾಂಜಲಿ ಸಿಲ್ಕ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೀರೆ ಮಾತ್ರ ಅಲ್ಲ, ಇಲ್ಲಿ ಎಲ್ಲ ರೆಡಿಮೇಡ್ ಬಟ್ಟೆಗಳು, ಮಕ್ಕಳಿಗೆ ಮೆನ್ಸ್ ವೇರ್, ಕಿಡ್ಸ್ ವೇರ್ ಎಲ್ಲನೂ ಸಿಗುತ್ತೆ. ಬಟ್ ಇವತ್ತು ನಾವು ಹೋಗಿರೋದು
ಸೀರೆ ತೊಗೊಳ್ಳೋಕ್ಕೆ. ಸೊ ಹಾಗಾಗಿ ನಾನು ಹೆಚ್ಚಿನ ಪ್ರಮಾಣ ಸೀರೆ ಬಗ್ಗೆನೇ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಫೈನಲಿ ಗ್ರೌಂಡ್ ಫ್ಲೋರಲ್ಲಿ ಬಂದ್ವಿ, ಬಿಲ್ಲಿಂಗ್ ಮಾಡಿಸಬೇಕು. ಸೊ ಬಿಲ್ಲಿಂಗ್ ಮಾಡಿಸುವಾಗ ನನ್ನ ಮಗಳದ್ದು ಒಂದು ಆಟ ಕೇಳಬೇಕು. ಆ ಸಿಮ್ಮನ್ನು ಕೊಡಿಸು, ನನಗೆ ಹುಲಿನ ಕೊಡಿಸು, ಟೈಗರ್ ಕೊಡಿಸು, ಅದು ಇದು ಏನೇನೋ. ಒಂದ್ಸಲ ಅಂಬ್ರೆಲ್ಲ ಬೇಕು ಹೇಳ್ತಾಳೆ, ಒಂದ್ಸಲ ಅದು ಬೇಕು ಹೇಳ್ತಾಳೆ. ಸೊ ಫೈನಲಿ ತುಂಬ ಅಂದರೆ ತುಂಬ ಟಾಯ್ಸ್ ಇದೆ ಆಲ್ರೆಡಿ ಮನೇಲಿ ಅವಳಿಗೆ. ಹಾಗಾಗಿ ಒಂದೇನೋ ಪೆನ್ನು, ಅದ್ರ ಮೇಲೆ ಫ್ರಾಗ್ ಇದೆ, ಅದನ್ನೊಂದು ಕೊಡಿಸ್ದೆ ನಾನು. ಸೊ ಇಲ್ಲಿ ನೋಡ್ತಾ ಇದ್ರಲ್ಲ, ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಬಿಲ್ಲಿಂಗ್ ಸೆಕ್ಷನ್ ಆದ ತಕ್ಷಣ ಡೆಲಿವರಿ ಕೌಂಟರ್ ಇದೆ, ಅವರೇ ನಮಗೆ ಅದನ್ನು ಹ್ಯಾಂಡ್ ಓವರ್ ಮಾಡ್ತಾರೆ. ತುಂಬ ಏನಂತಾರೆ ಪ್ಲ್ಯಾಂಡ್ ಆಗಿ ಮಾಡಿದ್ದಾರೆ. ಸೊ ಅದ್ರ ಜೊತೆ ನಮಗೆ ಇಲ್ಲಿ 2 ಕ್ಯಾಲೆಂಡರ್ಸ್ ತಗೊಟ್ರು. ನಮ್ಮ ಅಮ್ಮಗಂತೂ ಫುಲ್ ಖುಷಿಯಾಗಿ ಹೇಳಿ, ನಾವು ಎಷ್ಟೇ ದೊಡ್ಡ ಐಟಮ್ ತೊಗೊಂಡ್ರು ಅದ್ರ ಜೊತೆ ಕೊಡೋ ಒಂದು ಸಣ್ಣ ಖರ್ಚಿಪ್ಗೆ ನಮ್ಮ ಮುಖದಲ್ಲಿ ತುಂಬ ಖುಷಿ ಬರುತ್ತೆ. ಸೊ ಹಾಗಾಗಿ 2 ಖರ್ಚಿಪು, 1 ಕ್ಯಾಲೆಂಡರ್ ಸಿಕ್ತು ಅಂತ ನಮಗೆ ಫುಲ್ ಖುಷಿ. ಓಕೆ, ಶಾಪಿಂಗ್ ಆಯ್ತಲ್ಲ, ಬಾಯ್ ಗೀತಾಂಜಲಿ ಅಂತ ಹೇಳಿ ಹೊರಗೆ ಬಂದ್ವಿ. ಅಲ್ಲೇ ಆಲ್ರೆಡಿ ನಮಗೆ 1 ಕಾಲಾಗಿತ್ತು. ಸೊ ಇನ್ನು ಮನೆಗೆ ಹೋಗೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಅಲ್ಲೇ ಇರುವ ಪಕ್ಕದಲ್ಲೇ ಒಂದು ಶಾಂತಿಸಾಗರ್ ಅಂತ ಹೋಟೆಲಿದೆ, ಅಲ್ಲೇ ಹೋಗಿ ಊಟ ಮಾಡ್ಕೊಂಡ್ವಿ. ಸೊ ಅಲ್ಲೂ ಸಹ ಕ್ರಿಸ್ಮಸ್ ಟೈಮ್ ಆಗಿರೋದ್ರಿಂದ ಎಲ್ಲ ಕಡೆ ಕ್ರಿಸ್ಮಸ್ ಟ್ರೀ ಹಾಕಿದ್ದಾರೆ. ತುಂಬ ಬ್ಯೂಟಿಫುಲ್ಲಾಗಿ ಡೆಕೋರೇಷನ್ ಮಾಡಿದ್ದಾರೆ. ನೋಡೋಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಯಿತು. ಸೊ ನಾವಿಲ್ಲಿ ಒಂದು ಮೀಲ್ಸ್ ತೊಗೊಂಡು, ಅಂದರೆ ಇಬ್ಬರು ಮೀಲ್ಸ್ ತೊಗೊಂಡು ಊಟ ಮಾಡಿದ್ವಿ. ನನ್ನ ಮಗಳು ಜಸ್ಟ್ ಊಟ ಮಾಡೋ ಥರ ಆ್ಯಕ್ಟಿಂಗ್ ಮಾಡಿ ಒಂದು ಐಸ್ ಕ್ರೀಮ್ ತಿಂದು ಬಂದಳು. ಸೊ ನೋಡ್ತಾ ಇದ್ದೀರಲ್ಲ, ನಾವು ಕಳೆದ ಒಂದು ಬ್ಯೂಟಿಫುಲ್ ಕ್ಷಣಗಳನ್ನ, ಇಮೇಜಸ್ನ ಇಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಫಾರ್ ಆಲ್ ಯುವರ್ ಸಪೋರ್ಟ್.